ಔಷಧ ವಲಯದ ಮೇಲೆ ಯುದ್ಧದ ಕರಿ ನೆರಳು ಬಿದ್ದಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಕೆಲ ಔಷಧಿಗಳ ದರ ಏರಿಕೆ ಆಗ್ತಾ ಇದೆ. ಬಿಪಿ, ಶುಗರ್ ಸೇರಿ ಕೆಲವು ಔಷಧಿ ಬೆಲೆ ಹೆಚ್ಚಳವಾಗಿದೆ. 200ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ. ಸುಮಾರು 15ರಿಂದ 20ರಷ್ಟು ಬೆಲೆ ಏರಿಕೆ ಆಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ ಸಾಕಷ್ಟು ವಲಯಗಳ ಮೇಲೆ ಪರಿಣಾಮ ಬಿದ್ದಿರೋದು. ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಅದರ ಅಭಾವದ ನೇರ ಎಫೆಕ್ಟ್ ಔಷಧ ವಲಯಕ್ಕೂ ಕೂಡ ತಟ್ಟಿದೆ. ಯುದ್ಧದ ಎಫೆಕ್ಟ್ ಈಗಾಗಲೇ ನಾನಾ ವಲಯಗಳಿಗೆ ತಟ್ಟಿರುವಂತದ್ದು. ಜವಳಿ, ಚಿನ್ನ, ಕೃಷಿ ಈ ರೀತಿಯ ನಾನಾ ವಲಯಗಳಿಗೆ ತಟ್ಟಿರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಔಷಧ ವಲಯದ ಮೇಲೂ ಕೂಡ ಬೀರಿರುವಂತದ್ದು. ಅಂದ್ರೆ 200ಕ್ಕೂ ಹೆಚ್ಚು ಕೆಲವೊಂದು ಔಷಧಿಗಳ ಮೇಲೆ ಬೆಲೆ ಹೆಚ್ಚಳ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಬೆಂಗಳೂರು ಸೇರಿ ರಾಜ್ಯ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಮೆಡಿಸಿನ್ಗಳ ಬೆಲೆ ಹೆಚ್ಚಳ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಾರ್ಚ್ ತಿಂಗಳಿನಲ್ಲಿಯೇ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಏಪ್ರಿಲ್ ಮೊದಲ ವಾರದಲ್ಲಿ ಔಷಧಿಗಳ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ರೀತಿಯ ಚೈನ್ ಲಿಂಕ್. ಯಾವಾಗ ಪೆಟ್ರೋಲ್, ಡೀಸೆಲ್ ಈ ರೀತಿಯ ಪೆಟ್ರೋಲಿಯಂ ಬೆಲೆಗಳು ಹೆಚ್ಚಳ ಆಗುತ್ತೋ ಅದರ ಒಂದು ಚೈನ್ ಎಫೆಕ್ಟ್ ನಮಗೂ ಕೂಡ ಬೀರುತ್ತೆ. ಪೆಟ್ರೋಕೆಮಿಕಲ್ ಮುಖ್ಯವಾಗಿ ಬೇಕಾಗುತ್ತೆ ಮೆಡಿಸಿನ್ಸ್ ವಲಯದಲ್ಲಿ. ಹೀಗಾಗಿ ಅದರ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಮೆಡಿಸಿನ್ಸ್ ರೇಟ್ ಕೂಡ ಹೆಚ್ಚಾಗಬಹುದು ಅಂತ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ ಮಾರ್ಚ್ ನಲ್ಲೂ ಕೂಡ ನಾವು ವರದಿ ಮಾಡಿದಂತಹ ಸಂದರ್ಭದಲ್ಲಿ ಏಪ್ರಿಲ್ ನಿಂದ ಜಾರಿ ಆಗಬಹುದು, ಔಷಧಗಳ ಬೆಲೆ ಹೆಚ್ಚಳ ಆಗಬಹುದು ಅಂತ ಹೇಳಿ. ಯಾವುದರ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಸರ್? ಯಾವ ರೀತಿಯ ಎಫೆಕ್ಟ್ ಅಂತ ಹೇಳಿ? ಯುದ್ಧ, ಮಧ್ಯಪ್ರಾಚ್ಯ ಯುದ್ಧ ಶುರುವಾದ್ಮೇಲೆ ಎಲ್ಲಾ ಮೆಟೀರಿಯಲ್, ಎಲ್ಲಾ ಕಮಾಡಿಟಿದು ಪ್ರೈಸ್ ಜಾಸ್ತಿ ಆಗಿದೆ. ಅದೇ ರೀತಿ ಮೆಡಿಸಿನ್ದು ಜಾಸ್ತಿ ಆಗುತ್ತೆ. ನಮ್ಮ ಮೆಡಿಸಿನ್ ಅಲ್ಲಿ ಏನಂದ್ರೆ ರಾತ್ರೋರಾತ್ರಿ ಜಾಸ್ತಿ ಆಗುವಂತದ್ದು ಇರಲ್ಲ. ಪೆಟ್ರೋಲು, ಗ್ಯಾಸ್, ಸಿಲಿಂಡರ್ ಆ ತರ ರೈಸ್ ಆಗುತ್ತಲ್ಲ, ಆ ತರ ಒಂದೇ ರಾತ್ರಿಗೆ ರೈಸ್ ಆಗೋದಿರಲ್ಲ. ಇವತ್ತೊಂದು ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮ್ ಆಗಕ್ಕೆ 1 ಮಂತ್, 2 ಮಂತ್ಸ್, 3 ಮಂತ್ಸ್ ಕೆಲವು ಡ್ರಗ್ಸ್ ಎಲ್ಲ ಅಷ್ಟಾಗುತ್ತೆ. ನೆಕ್ಸ್ಟ್ ಬ್ಯಾಚ್ ಬಂದಾಗಲೇ ನಮ್ಗೆ ಎಷ್ಟಾಗಿದೆ ಅಕ್ಯುರೇಟ್ ಆಗಿ ಗೊತ್ತಾಗೋದು. ಈಗ ತಾವು ಮಾರ್ಚ್ ಅಲ್ಲಿ ಕೇಳಿದಾಗ ಹೇಳಿದೆ ಒಂದು 15 to 20% ಆಗ್ಬೋದಂತ. ಕೆಲವು ಡ್ರಗ್ ಒಂದು 4000, 5000 ಫಾರ್ಮುಲೇಷನ್ಸ್ ಇದೆ ಮೇಡಮ್. ಇದೇ ಡ್ರಗ್ ಆಗಿದೆ, ಇದೇ ಡ್ರಗ್ ಆಗಿಲ್ಲ ಹೇಳಲಿಕ್ಕೆ ನಮ್ಗೆ ಒಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ಗೆ ಒಂದು 1 ತಿಂಗಳು 2 ತಿಂಗಳು ಗ್ಯಾಪ್ ಇರುತ್ತೆ. ಆ ಬ್ಯಾಚ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ 100% ಸ್ವಲ್ಪ ಅಂತೂ ಕೆಲವು ಡ್ರಗ್ ರೈಸ್ ಆಗಿದೆ. ವೆರಿ ನಾರ್ಮಲ್. ಈಗ ಪ್ಯಾರಾಸಿಟಮಲ್, ಡಯಾಬಿಟಿಕ್ ಅಥವಾ ಬಿಪಿ ಮಾತ್ರೆಗಳು, ಹಾರ್ಟ್ ರಿಲೇಟೆಡ್ ಮಾತ್ರೆಗಳು ಅದೇನಾದ್ರೂ ಚೇಂಜಸ್ ಆಗಿದೆಯಾ? ಅದ್ರದ್ದು ಹೆಚ್ಚಳ ಆಗಿರೋದು ನೋಡಿದೀರಾ ನೀವು? ಹೆಚ್ಚಳ ಸದ್ಯಕ್ಕಂತೂ ಯಾವ್ದು ಇಲ್ಲಿ ಬಂದಿಲ್ಲ ಮೇಡಮ್. ನೆಕ್ಸ್ಟ್ ಹೊಸ ಬ್ಯಾಚ್ ಬಂದಾಗ 100% ಆಗುತ್ತೆ ಅಂತ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು ಕೆಲವು ಮಾತ್ರೆ 10ರಿಂದ 15%, ಕೆಲವು ಮಾತ್ರೆ 30ರಿಂದ 35% ರೈಸ್ ಆಗುತ್ತೆ ಅಂತೇಳಿ ಮ್ಯಾನುಫ್ಯಾಕ್ಚರರ್ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು 200 ಫಾರ್ಮುಲೇಷನ್ಸ್ ಜಾಸ್ತಿ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಔಷಧ ವಲಯದ ಮೇಲೆ ಯುದ್ಧದ ಕರಿ ನೆರಳು ಬಿದ್ದಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಕೆಲ ಔಷಧಿಗಳ ದರ ಏರಿಕೆ ಆಗ್ತಾ ಇದೆ. ಬಿಪಿ, ಶುಗರ್ ಸೇರಿ ಕೆಲವು ಔಷಧಿ ಬೆಲೆ ಹೆಚ್ಚಳವಾಗಿದೆ. 200ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ. ಸುಮಾರು 15ರಿಂದ 20ರಷ್ಟು ಬೆಲೆ ಏರಿಕೆ ಆಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ ಸಾಕಷ್ಟು ವಲಯಗಳ ಮೇಲೆ ಪರಿಣಾಮ ಬಿದ್ದಿರೋದು. ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಅದರ ಅಭಾವದ ನೇರ ಎಫೆಕ್ಟ್ ಔಷಧ ವಲಯಕ್ಕೂ ಕೂಡ ತಟ್ಟಿದೆ. ಯುದ್ಧದ ಎಫೆಕ್ಟ್ ಈಗಾಗಲೇ ನಾನಾ ವಲಯಗಳಿಗೆ ತಟ್ಟಿರುವಂತದ್ದು. ಜವಳಿ, ಚಿನ್ನ, ಕೃಷಿ ಈ ರೀತಿಯ ನಾನಾ ವಲಯಗಳಿಗೆ ತಟ್ಟಿರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಔಷಧ ವಲಯದ ಮೇಲೂ ಕೂಡ ಬೀರಿರುವಂತದ್ದು. ಅಂದ್ರೆ 200ಕ್ಕೂ ಹೆಚ್ಚು ಕೆಲವೊಂದು ಔಷಧಿಗಳ ಮೇಲೆ ಬೆಲೆ ಹೆಚ್ಚಳ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಬೆಂಗಳೂರು ಸೇರಿ ರಾಜ್ಯ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಮೆಡಿಸಿನ್ಗಳ ಬೆಲೆ ಹೆಚ್ಚಳ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಾರ್ಚ್ ತಿಂಗಳಿನಲ್ಲಿಯೇ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಏಪ್ರಿಲ್ ಮೊದಲ ವಾರದಲ್ಲಿ ಔಷಧಿಗಳ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ರೀತಿಯ ಚೈನ್ ಲಿಂಕ್. ಯಾವಾಗ ಪೆಟ್ರೋಲ್, ಡೀಸೆಲ್ ಈ ರೀತಿಯ ಪೆಟ್ರೋಲಿಯಂ ಬೆಲೆಗಳು ಹೆಚ್ಚಳ ಆಗುತ್ತೋ ಅದರ ಒಂದು ಚೈನ್ ಎಫೆಕ್ಟ್ ನಮಗೂ ಕೂಡ ಬೀರುತ್ತೆ. ಪೆಟ್ರೋಕೆಮಿಕಲ್ ಮುಖ್ಯವಾಗಿ ಬೇಕಾಗುತ್ತೆ ಮೆಡಿಸಿನ್ಸ್ ವಲಯದಲ್ಲಿ. ಹೀಗಾಗಿ ಅದರ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಮೆಡಿಸಿನ್ಸ್ ರೇಟ್ ಕೂಡ ಹೆಚ್ಚಾಗಬಹುದು ಅಂತ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ
ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ ಮಾರ್ಚ್ ನಲ್ಲೂ ಕೂಡ ನಾವು ವರದಿ ಮಾಡಿದಂತಹ ಸಂದರ್ಭದಲ್ಲಿ ಏಪ್ರಿಲ್ನಿಂದ ಜಾರಿ ಆಗ್ಬೋದು, ಔಷಧಗಳ ಬೆಲೆ ಹೆಚ್ಚಳ ಆಗ್ಬೋದು ಅಂತ ಹೇಳಿ. ಯಾವುದರ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಸರ್, ಯಾವ ರೀತಿಯ ಎಫೆಕ್ಟ್ ಅಂತ ಹೇಳಿ? ಯುದ್ಧ, ಮಧ್ಯಪ್ರಾಚ್ಯ ಯುದ್ಧ ಶುರು ಆದ್ಮೇಲೆ ಎಲ್ಲಾ ಮೆಟೀರಿಯಲ್, ಎಲ್ಲಾ ಕಮಾಡಿಟಿದು ಪ್ರೈಸ್ ಜಾಸ್ತಿ ಆಗಿದೆ. ಅದೇ ರೀತಿ ಮೆಡಿಸಿನ್ದು ಜಾಸ್ತಿ ಆಗುತ್ತೆ. ನಮ್ಮ ಮೆಡಿಸಿನ್ ಅಲ್ಲಿ ಏನಂದ್ರೆ ರಾತ್ರಿ ಜಾಸ್ತಿ ಆಗುವಂತದ್ದು ಇರಲ್ಲ. ಪೆಟ್ರೋಲು, ಗ್ಯಾಸ್, ಸಿಲಿಂಡರ್ ಆ ತರ ರೈಸ್ ಆಗುತ್ತಲ್ಲ, ಆ ತರ ಒಂದೇ ರಾತ್ರಿಗೆ ರೈಸ್ ಆಗೋದಿರಲ್ಲ. ಇವತ್ತೊಂದು ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮ್ ಆಗಕ್ಕೆ ಒನ್ ಮಂತ್, 2 ಮಂತ್ಸ್, 3 ಮಂತ್ಸ್ ಕೆಲವು ಡ್ರಗ್ಸ್ ಎಲ್ಲ ಅಷ್ಟಾಗುತ್ತೆ. ನೆಕ್ಸ್ಟ್ ಬ್ಯಾಚ್ ಬಂದಾಗಲೇ ನಮ್ಗೆ ಎಷ್ಟಾಗಿದೆ ಅಕ್ಯುರೇಟ್ ಆಗಿ ಗೊತ್ತಾಗೋದು. ಈಗ ತಾವು ಮಾರ್ಚ್ ಅಲ್ಲಿ ಕೇಳಿದಾಗ ಹೇಳಿದೆ ಒಂದು 15 to 20% ಆಗ್ಬೋದಂತ. ಕೆಲವು ಡ್ರಗ್ ಒಂದು 4000, 5000 ಫಾರ್ಮುಲೇಷನ್ಸ್ ಇದೆ ಮೇಡಮ್. ಇದೇ ಡ್ರಗ್ ಆಗಿದೆ, ಇದೇ ಡ್ರಗ್ ಆಗಿಲ್ಲ ಹೇಳಲಿಕ್ಕೆ ನಮ್ಗೆ ಒಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ಗೆ ಒಂದು 1 ತಿಂಗಳು 2 ತಿಂಗಳು ಗ್ಯಾಪ್ ಇರುತ್ತೆ. ಆ ಬ್ಯಾಚ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ 100% ಸ್ವಲ್ಪ ಅಂತೂ ಕೆಲವು ಡ್ರಗ್ ರೈಸ್ ಆಗಿದೆ. ಸರ್, ವೆರಿ ನಾರ್ಮಲ್. ಈಗ ಪ್ಯಾರಾಸಿಟಮಲ್, ಡಯಾಬಿಟಿಕ್ ಅಥವಾ ಬಿಪಿ ಮಾತ್ರೆಗಳು, ಹಾರ್ಟ್ ರಿಲೇಟೆಡ್ ಮಾತ್ರೆಗಳು, ಅದೇನಾದ್ರೂ ಚೇಂಜಸ್ ಆಗಿದೆಯಾ? ಅದ್ರದ್ದು ಹೆಚ್ಚಳ ಆಗಿರೋದು ನೋಡಿದೀರಾ ನೀವು? ಹೆಚ್ಚಳ ಸದ್ಯಕ್ಕಂತೂ ಯಾವುದು ಇಲ್ಲಿ ಬಂದಿಲ್ಲ ಮೇಡಮ್. ನೆಕ್ಸ್ಟ್ ಹೊಸ ಬ್ಯಾಚ್ ಬಂದಾಗ 100% ಆಗುತ್ತೆ ಅಂತ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು ಕೆಲವು ಮಾತ್ರೆ 10ರಿಂದ 15%, ಕೆಲವು ಮಾತ್ರೆ 30ರಿಂದ 35% ರೈಸ್ ಆಗುತ್ತೆ ಅಂತೇಳಿ ಮ್ಯಾನುಫ್ಯಾಕ್ಚರರ್ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು 200 ಫಾರ್ಮುಲೇಷನ್ಸ್ ಜಾಸ್ತಿ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ. ಔಷಧ ವಲಯದ ಮೇಲೆ ಯುದ್ಧದ ಕರಿ ನೆರಳು ಬಿದ್ದಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಕೆಲ ಔಷಧಿಗಳ ದರ ಏರಿಕೆ ಆಗ್ತಾ ಇದೆ. ಬಿಪಿ, ಶುಗರ್ ಸೇರಿ ಕೆಲವು ಔಷಧಿ ಬೆಲೆ ಹೆಚ್ಚಳವಾಗಿದೆ. 200ಕ್ಕೂ ಹೆಚ್ಚು ಔಷಧಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ. ಸುಮಾರು 15ರಿಂದ 20ರಷ್ಟು ಬೆಲೆ ಏರಿಕೆ ಆಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ ಸಾಕಷ್ಟು ವಲಯಗಳ ಮೇಲೆ ಪರಿಣಾಮ ಬಿದ್ದಿರೋದು. ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್, LPG ಗ್ಯಾಸ್ ಅದರ ಅಭಾವದ ನೇರ ಎಫೆಕ್ಟ್ ಔಷಧ ವಲಯಕ್ಕೂ ಕೂಡ ತಟ್ಟಿದೆ. ಯುದ್ಧದ ಎಫೆಕ್ಟ್ ಈಗಾಗಲೇ ನಾನಾ ವಲಯಗಳಿಗೆ ತಟ್ಟಿರುವಂತದ್ದು. ಜವಳಿ, ಚಿನ್ನ, ಕೃಷಿ, ಈ ರೀತಿಯ ನಾನಾ ವಲಯಗಳಿಗೆ ತಟ್ಟಿರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಔಷಧ ವಲಯದ ಮೇಲೂ ಕೂಡ ಬೀರಿರುವಂತದ್ದು. ಅಂದ್ರೆ 200ಕ್ಕೂ ಹೆಚ್ಚು ಕೆಲವೊಂದು ಔಷಧಿಗಳ ಮೇಲೆ ಬೆಲೆ ಹೆಚ್ಚಳ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಬೆಂಗಳೂರು ಸೇರಿ, ರಾಜ್ಯ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಮೆಡಿಸಿನ್ಗಳ ಬೆಲೆ ಹೆಚ್ಚಳ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಮಾರ್ಚ್ ತಿಂಗಳಿನಲ್ಲಿಯೇ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಏಪ್ರಿಲ್ ಮೊದಲ ವಾರದಲ್ಲಿ ಔಷಧಿಗಳ ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ರೀತಿಯ ಚೈನ್ ಲಿಂಕ್. ಯಾವಾಗ ಪೆಟ್ರೋಲ್, ಡೀಸೆಲ್, ಈ ರೀತಿಯ ಪೆಟ್ರೋಲಿಯಂ ಬೆಲೆಗಳು ಹೆಚ್ಚಳ ಆಗುತ್ತೋ ಅದರ ಒಂದು ಚೈನ್ ಎಫೆಕ್ಟ್ ನಮಗೂ ಕೂಡ ಬೀರುತ್ತೆ. ಪೆಟ್ರೋಕೆಮಿಕಲ್ ಮುಖ್ಯವಾಗಿ ಬೇಕಾಗುತ್ತೆ ಮೆಡಿಸಿನ್ಸ್ ವಲಯದಲ್ಲಿ. ಹೀಗಾಗಿ ಅದರ ಬೆಲೆ ಹೆಚ್ಚಳದ ಬೆನ್ನಲ್ಲೇ ಮೆಡಿಸಿನ್ಸ್ ರೇಟ್ ಕೂಡ ಹೆಚ್ಚಾಗಬಹುದು ಅಂತ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೃಹತ್ ಬೆಂಗಳೂರು ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತಹ ಮಾಯಣ್ಣ ಅವರಿದ್ದಾರೆ, ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಕಳೆದ ಮಾರ್ಚ್ ನಲ್ಲೂ ಕೂಡ ನಾವು ವರದಿ ಮಾಡಿದಂತಹ ಸಂದರ್ಭದಲ್ಲಿ ಏಪ್ರಿಲ್ನಿಂದ ಜಾರಿ ಆಗ್ಬೋದು, ಔಷಧಗಳ ಬೆಲೆ ಹೆಚ್ಚಳ ಆಗ್ಬೋದು ಅಂತ ಹೇಳಿ. ಯಾವುದರ ಬೆಲೆ ಎಷ್ಟು ಹೆಚ್ಚಳ ಆಗಿದೆ ಸರ್, ಯಾವ ರೀತಿಯ ಎಫೆಕ್ಟ್ ಅಂತ ಹೇಳಿ? ಯುದ್ಧ, ಮಧ್ಯಪ್ರಾಚ್ಯ ಯುದ್ಧ ಶುರು ಆದ್ಮೇಲೆ ಎಲ್ಲಾ ಮೆಟೀರಿಯಲ್, ಎಲ್ಲಾ ಕಮಾಡಿಟಿದು ಪ್ರೈಸ್ ಜಾಸ್ತಿ ಆಗಿದೆ. ಅದೇ ರೀತಿ ಮೆಡಿಸಿನ್ದು ಜಾಸ್ತಿ ಆಗುತ್ತೆ. ನಮ್ಮ ಮೆಡಿಸಿನ್ ಅಲ್ಲಿ ಏನಂದ್ರೆ ರಾತ್ರಿ ಜಾಸ್ತಿ ಆಗುವಂತದ್ದು ಇರಲ್ಲ. ಪೆಟ್ರೋಲು, ಗ್ಯಾಸ್, ಸಿಲಿಂಡರ್ ಆ ತರ ರೈಸ್ ಆಗುತ್ತಲ್ಲ, ಆ ತರ ಒಂದೇ ರಾತ್ರಿಗೆ ರೈಸ್ ಆಗೋದಿರಲ್ಲ. ಇವತ್ತೊಂದು ಬ್ಯಾಚ್ ಮ್ಯಾನುಫ್ಯಾಕ್ಚರ್ ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಕನ್ಸ್ಯೂಮ್ ಆಗಕ್ಕೆ ಒನ್ ಮಂತ್, 2 ಮಂತ್ಸ್, 3 ಮಂತ್ಸ್ ಕೆಲವು ಡ್ರಗ್ಸ್ ಎಲ್ಲ ಅಷ್ಟಾಗುತ್ತೆ. ನೆಕ್ಸ್ಟ್ ಬ್ಯಾಚ್ ಬಂದಾಗಲೇ ನಮ್ಗೆ ಎಷ್ಟಾಗಿದೆ ಅಕ್ಯುರೇಟ್ ಆಗಿ ಗೊತ್ತಾಗೋದು. ಈಗ ತಾವು ಮಾರ್ಚ್ ಅಲ್ಲಿ ಕೇಳಿದಾಗ ಹೇಳಿದೆ ಒಂದು 15 to 20% ಆಗ್ಬೋದಂತ. ಕೆಲವು ಡ್ರಗ್ ಒಂದು 4000, 5000 ಫಾರ್ಮುಲೇಷನ್ಸ್ ಇದೆ ಮೇಡಮ್. ಇದೇ ಡ್ರಗ್ ಆಗಿದೆ, ಇದೇ ಡ್ರಗ್ ಆಗಿಲ್ಲ ಹೇಳಲಿಕ್ಕೆ ನಮ್ಗೆ ಒಂದು ಬ್ಯಾಚ್ ಇಂದ ಇನ್ನೊಂದು ಬ್ಯಾಚ್ಗೆ ಒಂದು 1 ತಿಂಗಳು 2 ತಿಂಗಳು ಗ್ಯಾಪ್ ಇರುತ್ತೆ. ಆ ಬ್ಯಾಚ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ 100% ಸ್ವಲ್ಪ ಅಂತೂ ಕೆಲವು ಡ್ರಗ್ ರೈಸ್ ಆಗಿದೆ. ಸರ್, ವೆರಿ ನಾರ್ಮಲ್. ಈಗ ಪ್ಯಾರಾಸಿಟಮಲ್, ಡಯಾಬಿಟಿಕ್ ಅಥವಾ ಬಿಪಿ ಮಾತ್ರೆಗಳು, ಹಾರ್ಟ್ ರಿಲೇಟೆಡ್ ಮಾತ್ರೆಗಳು, ಅದೇನಾದ್ರೂ ಚೇಂಜಸ್ ಆಗಿದೆಯಾ? ಅದ್ರದ್ದು ಹೆಚ್ಚಳ ಆಗಿರೋದು ನೋಡಿದೀರಾ ನೀವು? ಹೆಚ್ಚಳ ಸದ್ಯಕ್ಕಂತೂ ಯಾವುದು ಇಲ್ಲಿ ಬಂದಿಲ್ಲ ಮೇಡಮ್. ನೆಕ್ಸ್ಟ್ ಹೊಸ ಬ್ಯಾಚ್ ಬಂದಾಗ 100% ಆಗುತ್ತೆ ಅಂತ ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು ಕೆಲವು ಮಾತ್ರೆ 10ರಿಂದ 15%, ಕೆಲವು ಮಾತ್ರೆ 30ರಿಂದ 35% ರೈಸ್ ಆಗುತ್ತೆ ಅಂತೇಳಿ ಮ್ಯಾನುಫ್ಯಾಕ್ಚರರ್ ಒಂದು ಲಿಸ್ಟ್ ಕಳಿಸಿದ್ದಾರೆ. ಒಂದು 200 ಫಾರ್ಮುಲೇಷನ್ಸ್ ಜಾಸ್ತಿ ಆಗುತ್ತೆ.
ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ.